ಹಲೋ ಹೇ ಗೈಸ್, ಹೇಗಿದ್ದೀರಾ? ನನ್ನ ಹೆಸರು ಸುದರ್ಶನ್. ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ನೀವೇನಾದರೂ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರನ್ನು ಜಾಯ್ನ್ ಆಗಿದ್ದರೆ ನಿಮಗೆ 1 ತಿಂಗಳು ಫ್ರೀ ಎಕ್ಸ್ಟ್ರಾ ಡೇಟಾ ಸಿಗುತ್ತೆ. ಆದರೆ ನೀವು ಏನಾದರೂ ಜಿಯೋ ದಂದನಾದನ್ ಆಫರನ್ನು ಜಾಯ್ನ್ ಮಾಡಿದರೆ ಮುಂದೆ ಯಾವುದು ಹೊಸ ಆಫರ್ ಬರ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ಜಿಯೋ ಬಗ್ಗೆ ಯಾವುದೇ ಒಂದು ಹೊಸ ಆಫರ್ ಬಿಟ್ಟಾಗ ಅಥವಾ ಯಾವುದೇ ಒಂದು ಒಳ್ಳೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಗೈಸ್, ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಬಗ್ಗೆ. ಸಮ್ಮರ್ ಸರ್ಪ್ರೈಸ್ ಆಫರಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಏಪ್ರಿಲಲ್ಲಿ ಜಿಯೋದವರು ಈ ಆಫರನ್ನು ಲಾಂಚ್ ಮಾಡಿದರು. ಆದರೆ ಈ ಆಫರ್ ಲಾಂಚ್ ಮಾಡಿದ ಕೆಲವೇ ದಿನಗಳಲ್ಲಿ TRAIದವರು ಈ ಆಫರನ್ನು ಕ್ಯಾನ್ಸಲ್ ಮಾಡೋಕ್ಕೆ ಸಂದೇಶವನ್ನು ನೀಡಿದರು. ಈ TRAIದವರು ಕ್ಯಾನ್ಸಲ್ ಮಾಡಿರಿ ಅಂತ ಹೇಳಿರೋ ಕಾರಣ ಜಿಯೋದವರು ಈ ಆಫರನ್ನು ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಆದರೆ ಜಿಯೋದವರು ಹೇಳಿದ ಪ್ರಕಾರ ನೀವೇನಾದರೂ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಮೊದಲೇ ರೀಚಾರ್ಜ್ ಮಾಡಿದರೆ ನಿಮಗೆ ಈ ಆಫರ್ ವ್ಯಾಲಿಡಿಟಿ ಇರುತ್ತೆ ಅಂತ ಹೇಳಿ. ಸೊ ಯಾರ್ಯಾರು ಈ ಆಫರ್ ಕ್ಯಾನ್ಸಲ್ ಮಾಡೋರಿಗೆ ಈ ಆಫರ್ನ ರೀಚಾರ್ಜ್ ಮಾಡಿಸ್ಕೊಂಡಿರ್ತೀರ ಅವರಿಗೆ 4 ತಿಂಗಳು ಫ್ರೀ ಡೇಟಾ ಅಂದರೆ 1 ತಿಂಗಳು ಎಕ್ಸ್ಟ್ರಾ ಡೇಟಾ ಸಿಗುತ್ತೆ. ಅದು ಹೇಗಪ್ಪ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ನಿಮಗೆ ಈ ಜಿಯೋ ಆಫರ್ ಪ್ರಕಾರ, ಈ ಸಮ್ಮರ್ ಸರ್ಪ್ರೈಸ್ ಆಫರ್ ಪ್ರಕಾರ 3 ತಿಂಗಳು ಫ್ರೀ ಡೇಟಾ ಸಿಗುತ್ತೆ. ಅದು ಯಾವುದಪ್ಪ ಅಂದರೆ ಏಪ್ರಿಲು, ಮೇ ಹಾಗೆ ಜೂನು. ಹಾಗೆ ನೀವು ಒಂದು 303 ರೂಪಾಯಿ ರೀಚಾರ್ಜ್ ಏನು ಕಟ್ಟಿರ್ತೀರ, ಅದ್ರದ್ದು 1 ತಿಂಗಳ ಹಿಡಿದರೆ ನಿಮಗೆ ಜುಲೈ ಕೂಡ ಫ್ರೀ ಡೇಟಾ ಸಿಗುತ್ತೆ. ಅಂದರೆ ನೀವು ನೆಕ್ಸ್ಟ್ ರೀಚಾರ್ಜ್ ಮಾಡಿಸ್ಕೋದು ಆಗಸ್ಟಲ್ಲಿ. ಇದು ಬಂದ್ಬಿಟ್ಟು ಜಿಯೋ ಸಮ್ಮರ್ ಸರ್ಪ್ರೈಸ್. ಆದರೆ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಕ್ಯಾನ್ಸಲ್ ಆಗೋದ್ರು ಇನ್ನೂ ಯಾರು ರೀಚಾರ್ಜ್ ಮಾಡಿಸಲಿಲ್ಲ ಅವರಿಗೆ, ಆಮೇಲೆ ಜಿಯೋ ದಂದನಾದನ್ ಆಫರ್ ರೀಚಾರ್ಜ್ ಮಾಡಿಸಿದ್ದೀರಾ ಅವ್ರಿಗೆ ಒಂದು ಕೆಟ್ಟ ನ್ಯೂಸು. ಯಾಕಪ್ಪ ಅಂದರೆ ಇದೇ ತಿಂಗಳು ಅವ್ರಿಗೆ ಈ ಒಂದು ಆಫರ್ ಏನಾಗುತ್ತೆ ಮುಗಿದೋಗುತ್ತೆ. ಸೊ ನಾನು ಜಿಯೋ ಜೊತೆ ಮಾತಾಡಿದ್ದೀನಿ. ಅವ್ರು ಹೇಳಿದ ಪ್ರಕಾರ ಏನಪ್ಪ ಅಂದರೆ ಈ ಆಫರ್ ಏನಿದೆ ನಿಮಗೆ ಈ ತಿಂಗಳು ಆದಮೇಲೆ ಮುಗಿದೋಗುತ್ತೆ. ಒಂದು 2 ಅಥವಾ 3 ದಿನ ಮುಂಚೆನೇ ಅವರು ನಿಮ್ಮ ಫೋನ್ ನಂಬರಿಗೆ ಒಂದು ಮೆಸೇಜನ್ನು ಕಳಿಸ್ತಾರೆ. ಆ ಮೆಸೇಜಲ್ಲಿ ಅವರು ಆಫರ್ಸನ್ನು ಬರೆದಿರ್ತಾರೆ. ನಿಮಗೇನಾದರೂ ಈ ಮೆಸೇಜ್ ರಿಸೀವ್ ಆಗಲಿಲ್ಲ ಅಂದರೆ ನೀವು ಬೇರೆ ಒಂದು ರೀಚಾರ್ಜ್ ಮಾಡಿಸ್ಕೋಬೇಕಾಗುತ್ತೆ. ಅದು ಜಿಯೋ ದಂದನಾದನ್ ಆಫರು 1 ತಿಂಗಳಿಗೆ 309 ರೂಪಾಯಿ ಕಟ್ಟು ರೀಚಾರ್ಜ್ ಮಾಡಿಸ್ಬೇಕಾಗುತ್ತೆ. ನನ್ನ ಪ್ರಕಾರ ಏನಪ್ಪ ಅಂದರೆ ಜಿಯೋದವರು ಒಂದು ಹೊಸ ಆಫರನ್ನು ಲಾಂಚ್ ಮಾಡ್ಬೋದು. ಅಂದರೆ ಯಾಕಪ್ಪ ಅಂದರೆ BSNL ಆಗಲಿ, ವೊಡಾಫೋನ್ ಆಗಲಿ, ಏರ್ಟೆಲ್ ಆಗಲಿ, ಐಡಿಯಾ ಆಗಲಿ ಹೊಸ ಆಫರ್ಸನ್ನು ಲಾಂಚ್ ಮಾಡ್ತಾಯಿದೆ ತುಂಬ ಕಮ್ಮಿ ಪ್ರೈಸಲ್ಲಿ. ಸೊ ಅದಕ್ಕೆ ಹಾಗೂ ಜಿಯೋಗೆ ಇವಾಗ ಕಂಪೇರ್ ಮಾಡಿದರೆ ನಿಮ್ಗೆ ಗೊತ್ತಾಗೋದು. ಯಾಕಂದರೆ ಜಿಯೋ ಇವಾಗ 300 ರೂಪಾಯಿಗೆ 1 ತಿಂಗಳು ಅಂದರೆ ಯಾರೂ ಅದನ್ನು ಖರೀದಿಸಲ್ಲ. ಸೊ ನನ್ನ ಪ್ರಕಾರ ಈ ಜೂನ್ ಮುಗಿದ ಮೇಲೆ ಮುಖೇಶ್ ಅಂಬಾನಿಯವರು ಹೊಸ ಆಫರನ್ನು ಲಾಂಚ್ ಮಾಡ್ಬೋದು. ಲಾಂಚ್ ಮಾಡಿದರೆ ತುಂಬ ಒಳ್ಳೆಯದು. ಜಿಯೋ ಸಮ್ಮರ್ ಸರ್ಪ್ರೈಸಲ್ಲಿ ನೀವು ಆಫರಲ್ಲಿ ನೀವೇನಾದರೂ ಇದ್ದರೆ ನೀವು ಜುಲೈ ಕೂಡ ಫ್ರೀ ಇಂಟರ್ನೆಟ್ ಸಿಗುತ್ತೆ. ನೆಕ್ಸ್ಟ್ ಆಗಸ್ಟಲ್ಲಿ ನೀವು ಹೊಸ ರೀಚಾರ್ಜನ್ನು ಮಾಡಿಸ್ಕೋಬೇಕಾಗುತ್ತೆ. ಆದರೆ ಜಿಯೋ ದಂದನಾದನ್ ಆಫರ್ ನೀವೇನಾದರೂ ರೀಚಾರ್ಜ್ ಮಾಡಿಸಿದ್ರಪ್ಪ ಅಂದರೆ ನಿಮಗೆ ಈ ಜೂನಲ್ಲಿ ನಿಮಗೆ ಈ ಇಂಟರ್ನೆಟ್ ಏನಾಗುತ್ತೆ ಮುಗಿದೋಗುತ್ತೆ. ಸೊ ಅದಾದಮೇಲೆ ನೀವು ಜಿಯೋ ಒಂದು ಹೊಸ ಆಫರ್ ಲಾಂಚ್ ಮಾಡೋವರೆಗೂ ತಡಿಬೇಕು. ಸೊ ನಿಮಗೆ ಆ ಹೊಸ ಆಫರ್ ಲಾಂಚ್ ಮಾಡಿದ ಬಗ್ಗೆ ಒಂದು ನೋಟಿಫಿಕೇಷನ್ ಬೇಕಪ್ಪ ಅಂದರೆ ಬೇಗ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಜಿಯೋ ಯಾವುದೇ ಹೊಸ ಆಫರ್ ಬಿಟ್ಟಾಗ ನಾವು ನಿಮಗೆ ವಿಡಿಯೋ ಮಾಡಿ ಹೇಳ್ತೀವಿ. ಹಾಗೆ ಬೇರೆ ಟೆಕ್ನಿಕಲ್ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀವಿ. ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಟಿಲ್ ದೆನ್, ಜೈ ಹಿಂದ್, ಜೈ ಕರ್ನಾಟಕ.